टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತರಬೇಕು ಅಂದ್ರೆ 5 ವರ್ಷ ಸರ್ಕಾರ ನೀವು ಕೈ ಕೊಟ್ಟರೆ ತರಬಹುದು. ಯಾವುದೋ ಒಂದು ದೇವರ ಒಂದು ಅನುಗ್ರಹದಲ್ಲಿ 15 ತಿಂಗಳು 20 ತಿಂಗಳಲ್ಲಿ ಯಾರ್ದೋ ಮುಲಾಜಲ್ಲಿ ಸರ್ಕಾರ ಮಾಡಿ ಅಂಥ ಒಂದು ಸಂದರ್ಭದಲ್ಲೂ ನಿಮಗೆ ಒಳ್ಳೆ ಕೆಲಸ ಮಾಡಿಕೊಡ್ಲಿಲ್ವ? ನಾನು ಏನು ಅನ್ಯಾಯ ಮಾಡಿದೆ ರಾಜ್ಯದ ಜನತೆಗೆ? ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ? ಅದೆಂಥದ್ದು ಮೇಕೆದಾಟು 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 ನಟ್ಟು ಬೋಲ್ಟು ಏನೋ ರಿಪೇರಿ ಮಾಡ್ತಾರಂತೀಗ. ನೀವು 136 ಸೀಟ್ ಕೊಟ್ಟಿದ್ದೆ ಯಾಕೆ ಜನ? ನೀವು ಮೇಕೆದಾಟು ತದ್ದೀರಿ ಅಂತ ನಿಮಗೆ ಕೊಟ್ಟಿರೋದಲ್ವಾ? ಪಾದಯಾತ್ರೆ ಮಾಡಿದ್ರಲ್ಲ, ಹಿಡ್ಕೊಂಡಿರೋದು ಯಾರು ನಿಮ್ಮನ್ನು? ಕುಮಾರಸ್ವಾಮಿ ಏನೋ ಮಂಡ್ಯದಲ್ಲಿ ಗೆದ್ದುಬಿಟ್ರೆ ಮೇಕೆದಾಟನ್ನ ಅನುಮತಿ ಕೊಡಿಸ್ತೀನಿ ಅಂತ ಹೇಳ್ದ, ಎಲ್ಲವನ್ನೇ ಕುಮಾರಸ್ವಾಮಿ ಅಂತಾರೆ. ನಾನು ಅನುಮತಿ ಕೊಡಿಸೋದಕ್ಕೆ ನೀವು ಪಾರ್ಟ್ನರ್ಶಿಪ್ ಇಟ್ಕೊಂಡಿದ್ದಿಲ್ಲ ತಮಿಳುನಾಡಿನಲ್ಲಿ DMK ಪಕ್ಷ, ಅವ್ರ ಜೊತೆಲಿ ಸರ್ಕಾರ ಮಾಡ್ಕೊಂಡಿದ್ದೀರಲ್ಲ. ಮೊದಲು ತಮಿಳುನಾಡಿನಲ್ಲಿ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ, ಅವ್ರು ಒಪ್ಕೊಂಡ್ಬಂದ್ರೆ 10 ನಿಮಿಷಕ್ಕೆ ಪ್ರಧಾನಮಂತ್ರಿಗಳ ಹತ್ರ ಕೊಡಿಸೋಣ. ನೀವು ಇಲ್ಲಿ ವಿರೋಧ ಮಾಡಿಸ್ಕೊಂಡು ನಿಮ್ಮ ಪಾರ್ಟ್ನರ್ನ ಇಟ್ಕೊಂಡು ನಮ್ಮ ಮೇಲೆ ದೂರದ್ರಾಗತ್ತೆ. ಯಾವ ನೀರಾವರಿ ಕೆಲಸ ಮಾಡ್ತಾ ಇದ್ದೀರಿ? ಕಳಸಾ ಬಂಡೂರಿ ಏನಾಗಿದೆ, ಅಪ್ಪರ್ ಭದ್ರ ಏನಾಗಿದೆ, ಅಪ್ಪರ್ ಕೃಷ್ಣ ಏನಾಗಿದೆ, ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಒಂದು ಚನ್ನಪಟ್ಟಣದ ನನ್ನ ಜನತೆಗೆ ಹೇಳ್ತೀನಿ, ರಾಮನಗರದ ಜನತೆಗೆ ಹೇಳ್ತೀನಿ, ಈ ಜಿಲ್ಲೆಯ ಜನತೆಗೆ, ನಾವು ದೇವೇಗೌಡರು ನಾನು ಬರೋದಕ್ಕಿಂತ ಮುಂಚೆ ಈ ಜಿಲ್ಲೆ ಯಾವ ರೀತಿ ಇತ್ತು, ರಾಮನಗರದವರು ಕೆಲವರೆಲ್ಲ ಎಲ್ಲೆಲ್ಲ ಬಂದು ಅರ್ಜಿ ಇಟ್ಕೊಂಡು ಬಂದಿದ್ರು. ಯಾಗಿತ್ತು ಆ ರಾಮನಗರ ಪಟ್ಟಣ, ಇವತ್ತು ಯಾವ ರೀತಿ ಇದೆ ಯೋಚನೆ ಮಾಡ್ಕೊಳ್ಳಿ. ಅವತ್ತಿನ ಆರ್ಥಿಕ ಪರಿಸ್ಥಿತಿಗಳಿದೇನಂತಿದ್ದು, ಗ್ರೇಟರ್ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಬಿಟ್ರೆ ನಿಮ್ಮ ಭೂಮಿ ಬೆಲೆ ಜಾಸ್ತಿ ಆಯ್ತದೆ. ಅದೇನು ಹಿಡಿದೇ ಭೂಮಿ ಬೆಲೆ ಜಾಸ್ತಿ ಮಾಡಿದ್ದೀವಿ. ರಾಮನಗರ ಜಿಲ್ಲೆ ಅಂತ ಹೆಸರು ಹೇಳ್ತಿದ್ದಂಗೆ ಬೆಲೆ ಜಾಸ್ತಿ ಆಗಲಿಲ್ವ? ಯಾವ ಅಭಿವೃದ್ಧಿಗಳನ್ನು ನಾವು ಮಾಡ್ತೀವಿ ಆಗ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆಗ್ತದೆ. ಭೂಮಿ ಬೆಲೆ 15-20 ವರ್ಷದಿಂದ ಯಾವ ರೀತಿ ಇತ್ತು? ನಾನಾಗ ಯಾವಾಗ 99 2000 ಈ ಮಹಾನುಭಾವರೇ ಮಂತ್ರಿ ಇದ್ದರು, SM ಕೃಷ್ಣ ಅವರೇ ಮುಖ್ಯಮಂತ್ರಿಗಳು. ಬಹುಶಃ ನನ್ನಷ್ಟು ಮದುವೆ ಸುದ್ದನ ಯಾರೂ ಇಲ್ಲ. 1999 2000 2001 2002ರಲ್ಲಿ ಪ್ರತಿದಿನ 30ರಿಂದ 40 ಮದುವೆ ಅಟೆಂಡ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಬೆಂಗಳೂರು ಹೊರಟ್ರೆ ಬೆಂಗಳೂರಿನಲ್ಲಿ ಮದುವೆ ಮುಗಿಸಿ ರಾಮನಗರ, ಚನ್ನಪಟ್ಟಣ, ಸಾತ್ನೂರು, ಮಳವಳ್ಳಿ, ಮೈಸೂರು, ಮಂಡ್ಯ ಈಗ ಏನು ಸುತ್ತಿದ್ದೀನಿ. ಅವತ್ತು ರಸ್ತೆಗಳು ಹೆಂಗಿತ್ತು? ರಾಮನಗರದಿಂದ ಕನಕಪುರದ ರಸ್ತೆ ಹೆಂಗಿತ್ತು? ಇಲ್ಲಿ ನಿಮ್ಮ ಇದರ ರಸ್ತೆ ಹೆಂಗಿತ್ತು? ನಿಮ್ಮ ಹಲಗೂರು ರಸ್ತೆ ಪ್ರತಿದಿನ ಸುತ್ತಿದ್ದೀನಿ, ಹಳ್ಳಿ ಸುತ್ತಿದ್ದೀನಿ. ಇವತ್ತು ಯಾವ ರೀತಿ ಡೆವಲಪ್ಮೆಂಟ್ ಕಾಣ್ತಾ ಇದ್ದೀರಿ? ಪ್ರತಿ ಊರಿನಲ್ಲಿ ಕಾಂಕ್ರೀಟ್ ರೋಡು, ಏನೇನು ವ್ಯವಸ್ಥೆಗಳು ಮಾಡಿಲ್ಲ. ಏನು ಮಾಡ್ದ ಅಂತ ಹೇಳ್ತಾರೆ. ಅಂಥವ್ರ ಮಾತನ್ನ ನಂಬ್ತೀರಾ ನೀವು? ತೀರ್ಮಾನ ನೀವು ಮಾಡ್ಕೊಳ್ಳಿ. ನನಗೇನು ನಷ್ಟ ಇಲ್ಲ, ನಷ್ಟ ನಿಮಗೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ. ರೈತರ ಸಾಲ ಮನ್ನಾ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ತಿಲ್ವ ನಾವು? ಇವತ್ತು ಯಾತಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ? ಒಂದು ಸ್ಕೂಲಿಗೆ ಟೀಚರ್ ನೇಮಕ ಮಾಡೋಕ್ಕಾಗ್ತಿಲ್ಲ ಇವ್ರ ಯೋಗ್ಯತೆಗೆ. ಜನಕ್ಕೆ ಕೊಡಬೇಕಾದ ದುಡ್ಡನ್ನ ಲೂಟಿ ಹೊಡ್ಕೊಂಡು ಕೂತವ್ರೆ. ಹೆಂಗ್ ಸಹಿಸ್ಕೊಂಡಿದ್ದೀರಿ ನೀವು ಇದನ್ನೆಲ್ಲ? ಇವತ್ತು ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀರಿ? ಇಂಥ ಆಡಳಿತನ ಕರ್ನಾಟಕಕ್ಕೆ ಒಂದು ಕಾಲದಲ್ಲಿ ದೊಡ್ಡ ಹೆಸರಿತ್ತು, ಇವತ್ತು ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ? ಇದೆಂಥದ್ದು KPSC ಎಂಥದ್ದು ಬಿಲ್ ತದ್ದಾರಂತೀಗ ಸಿದ್ದರಾಮಯ್ಯ. ನೀವು 3ನೇ ಮಾಡಿಲ್ಲ KPSC ಮೆಂಬರ್ಸ್ ಮಾಡ್ತೀರಲ್ಲ ಕೂತ್ಕೊಂಡು, ಆ ಮೆಂಬರ್ಸ್ನ ಸರಿಯಾಗಿರೋದನ್ನ ಮಾಡಿದೆ. KPSCನ ಬೈದ್ರೆ ಅರ್ಥ ಏನಿದೆ? KPSC ಸಂಸ್ಥೆ ಅಲ್ಲೇನು ತಪ್ಪಾಗಿಲ್ಲ, ಆ ಸಂಸ್ಥೆ ತಪ್ಪು ಮಾಡಿರೋ 3ನೇ ಮಾಡಿ ಕೂತಿರೋ ನಾವುಗಳು ಮಾಡಿರೋ ತಪ್ಪು.
ಒಂದು ಉದ್ಯೋಗ ಇಲ್ಲ ನೆಟ್ಟಿಗೆ ಇವತ್ತು. ನಿನ್ನೆ ಸರ್ಕಾರದಲ್ಲೇ ಉತ್ತರ ಕೊಡ್ತಾರೆ, ಸುಮಾರು 2.25 ಲಕ್ಷ ಸರ್ಕಾರಿ ಉದ್ಯೋಗಗಳ ಖಾಲಿ ಇಟ್ಕೊಂಡಿದ್ದೀರಿ. 2.25 ಲಕ್ಷ ಉದ್ಯೋಗಗಳ ಖಾಲಿ ಇದೆ. KPSC ಇವತ್ತರ ಒಂದು ನೆಟ್ಗೊಂದು ಮಕ್ಕಳಿಗೆ ಇವತ್ತು ಇಂಟ್ರ್ಯೂ ಮಾಡಿ ಕೆಲಸ ಕೊಡೋ ಯೋಗ್ಯತೆ ಇಲ್ಲ. ಇವತ್ತು ಹೇಳ್ತಾರೆ ಕ್ವಶನ್ ಪೇಪರ್ಗೆ ಯಾವ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಮಾರ್ಕ್ಸ್ ಹಾಕೋಕ್ಕೆ ಎಷ್ಟು ಫಿಕ್ಸ್ ಮಾಡ್ಕೊಂಡವ್ರೆ, ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಎಷ್ಟು ಫಿಕ್ಸ್ ಮಾಡ್ಕೊಂಡವ್ರೆ. ಇದೆಲ್ಲ ಶುರುವಾಗಿ ಸಿದ್ದರಾಮಯ್ಯನ ಕಾಲದಲ್ಲೇ. ಯಾರೋ ಒಬ್ಬರನ್ನ ಮಾಡಿದ್ರು, KPL BDA ಚೇರ್ಮನ್ ಮಾಡ್ಕೊಂಡಿದ್ರು, ರೀಡು ಮಾಡೋದ್ರಲ್ಲ, ರೀಡು ಮಾಡೋದ ಮೇಲೆ ಪಾಪ ಒಳ್ಳೆ ಕೆಲಸ ಮಾಡಿದ್ರು ಅಂತ KPSC ಚೇರ್ಮನ್ ಮಾಡಿದ್ರು. ಒಂದು ಅಪಾಯಿಂಟ್ಮೆಂಟ್ 1 ಕೋಟಿ 2 ಕೋಟಿ. ಆಗ ಸದ್ಯ ಕೆಲಸ ಆಗಿದ್ರೆ ದುಡ್ಡು ವಾಪಸ್ ಕೊಡೋರು. ಈಗ ದುಡ್ಡು ತಗೊಂಡು ದುಡ್ಡು ವಾಪಸ್ ಇಲ್ಲ, ಕೆಲಸವೂ ಇಲ್ಲ, ಆ ಪರಿಸ್ಥಿತಿಲಿದೆ. ಇದನ್ನೆಲ್ಲ ಸಹಿಸ್ಕೊಂಡಿದ್ದೀವಿ ನಾವು. ಇದು ಎಷ್ಟು ಮಾತಾಡಿದ್ರು ಈ ಸರ್ಕಾರ ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ, ಬಂಡೆ ಬಿದ್ದೋಗಿರೋ ಸರ್ಕಾರ ಇದೆ. ಇವೇನು ಮಾತಾಡಿದ್ರು ಇದಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ. ಸರಿಪಡಿಸ್ಬೇಕಾದ್ರೂ ಈ ರಾಜ್ಯದ ಜನ ನೀವು ಸರಿಪಡಿಸ್ಕೋಬೇಕು. ಅದರಿಂದ ದಯವಿಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಟ್ಟಡ ಏನು ಕಟ್ಕೊಂಡಿದ್ದೀರಿ, ಉಪಯೋಗ ಮಾಡಿಕೊಳ್ಳಿ, ಜನಕ್ಕೆ ಒಳ್ಳೇದು ಮಾಡಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ದೇವರು ಪ್ರಾರ್ಥನೆ ಸಲ್ಲಿಸಿ ಕೆಲವು ಅರ್ಜಿಗಳು ಕೊಟ್ಟಿದ್ದೀರಿ. ಅರ್ಜಿನ ನಾನೇನು ಬಿಸಾಕಲ್ಲ. ನಾನು ಮೊನ್ನೆ ಚುನಾವಣೆಯಲ್ಲಿ ನಿಖಿಲ್ ಸೋಲಾಗಿದೆ ಅಂತೇಳಿ ಆ ಅರ್ಜಿಗಳನ್ನು ನಾನು ತಿರಸ್ಕಾರ ಮಾಡಲ್ಲ. ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಾನು ಮುಂದುವರಿಸ್ತೀನಿ. ಸೋಲು ಗೆಲುವು ರಾಜಕಾರಣದಲ್ಲಿ ದೇವೇಗೌಡರ ಕಾಲದಿಂದ ನೋಡ್ಕೊಂಬಂದುಬಿಟ್ಟಿದ್ದೀವಿ. ದೇವೇಗೌಡರು 65 ವರ್ಷ ರಾಜಕೀಯ ಮಾಡಿ 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ, 3 ವರ್ಷ ನೀರಾವರಿ ಮಂತ್ರಿ. ಇನ್ನು ಹೆಚ್ಚು ಕಡಿಮೆ 60 ವರ್ಷ ಅವ್ರು ವಿರೋಧ ಪಕ್ಷದಲ್ಲೇ ಇದ್ದರು. ಅಧಿಕಾರ ಹಿಡ್ಕೊಂಡು ನಾವೇನು ಹೋಗಿಲ್ಲ ಹಿಂಬಾಲಿಸ್ಕೊಂಡು. ಜನ ಪ್ರೀತಿಯಿಂದ ನಮ್ಗೆ ಅಧಿಕಾರ ಕೊಟ್ಟಾಗ ಜನಗಳಿಗೆ ಏನು ಕೆಲಸ ಮಾಡಬೇಕು ಮಾಡಿದ್ವಿ. ವಿರೋಧ ಪಕ್ಷದಲ್ಲಿ ಕೂರಿಸಿದಾಗ ಜನಗಳ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದ್ವಿ. ಇದು ನಾವು ನಡ್ಕೊಂಬಂದಿರ್ತಕ್ಕಂಥ ಮಾರ್ಗ. ಇವತ್ತು ಹೇಳ್ತೀನಿ ಅಷ್ಟೇ, ನೀವುಗಳು ನಮ್ಮನ್ನು ಬೆಳೆಸಿದ್ದೀರಿ. ನಾವು ಇರಬೇಕೋ ರಾಜಕೀಯದಲ್ಲಿ, ಇಲ್ಲ ಇಂಥ ಸರ್ಕಾರಗಳೇ ನಮಗಿರಲಿ ಅಂತಕ್ಕಂಥ ತೀರ್ಮಾನ ಮಾಡೋದಾದ್ರೆ ನಾನು ಹಿಡ್ಕೊಳಕ್ಕಾಯ್ತದ? ಅದೆಲ್ಲ ನಿಮಗೆ ಬಿಡ್ತೀನಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್.